ಈ ಸಿನಿಮಾದಲ್ಲಿ ಕ್ಯಾಟಗರೀಸ್, ಟ್ರೈಬ್ಸ್, ಹ್ಯಾರಸ್ಮೆಂಟ್, ಈಕ್ವಾಲಿಟಿ ಎಲ್ಲವನ್ನು ತೋರಿಸಿದ್ದಾರೆ. ಅದಕ್ಕೆ ಇದು ಆಲ್ ಇಂಡಿಯಾ ಲೆವೆಲ್ ಕಾಂಟ್ರವರ್ಸಿ ಆಗಿ ಹೋಗ್ತಾ ಇದೆ. ಆಕ್ಚುಲಿ ಈ ಮೂವಿಯಲ್ಲಿ ಒಂದು ವಿಷಯದ ಬಗ್ಗೆ ಸ್ಟ್ರಾಂಗ್ ಆಗಿ ಮಾತಾಡಿದ್ದಾರೆ. ನಾವು ಹಾಗೆ ತಗೊಳ್ಳೋದೇ ಬೇಡ, ಇದನ್ನ ಬರೀ ಸಿನಿಮಾವಾಗಿ ನೋಡಿ. ಆದರೆ ಇದೊಂದು ಟ್ರೂ ಸ್ಟೋರಿ, ಮನುಷ್ಯತ್ವ ಅನ್ನೋದನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಈ ವಿಡಿಯೋವನ್ನ ನೋಡಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ 2021ರಲ್ಲಿ TJ ಜ್ಞಾನವೇಲ್ ಡೈರೆಕ್ಷನಲ್ಲಿ ಸೂರ್ಯ, ಲಿಜೋಮೋಲ್ ಜೋಸ್, ಮಣಿಕಂಡನ್, ರಜಿಶಾ ವಿಜಯನ್ ಆಕ್ಟಿಂಗ್ ಅಲ್ಲಿ ಕ್ರೈಮ್ ಡ್ರಾಮಾ ಇನ್ವೆಸ್ಟಿಗೇಷನ್ ಜಜ್ಮೆಂಟ್ ಆಗಿ 1993ರಲ್ಲಿ ನಡೆದಿದ್ದ ಒಂದು ಟ್ರೂ ಸ್ಟೋರಿನ ಬೇಸ್ ಮಾಡಿ ರಿಲೀಸ್ ಆಗಿದ್ದ ಜೈ ಭೀಮ್ ಅನ್ನೋ ತಮಿಳ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಆಕ್ಚುಲಿ ನಾನು ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ಕೋತಾ ಇದ್ದೀನಿ, ಬಟ್ ಆದರೆ ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ. ಯಾಕೆ ಅಂದರೆ ನನಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ. ಅದನ್ನು ಸರಿ ಮಾಡಿ ನಾನು ಮಾತಾಡಿ ರೆಕಾರ್ಡ್ ಮಾಡೋಷ್ಟರಲ್ಲಿ ಅಯ್ಯೋಯ್ಯೋ ಬಾಯ್ ನೋವೇ ಬರ್ತಾ ಇದೆ. ಇಲ್ಲ ಗುರು ಪರವಾಗಿಲ್ಲ, ನಿನ್ನ ವಿಡಿಯೋ ಮಾಡು, ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅನ್ನೋರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನೋಡಿ ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಆ್ಯಕ್ಚುಲಿ ಸೂಪರ್ ಸಿನಿಮಾಗಳಿದೆ, ಸೂಪರ್ ವೆಬ್ ಸೀರೀಸ್ಗಳಿದೆ. ಗೇಮ್ ಆಫ್ ಥ್ರೋನ್ಸ್, ಸ್ಪಾರ್ಟಕಸ್, ಡಾರ್ಕ್, ಈ ವೆಬ್ ಸೀರೀಸ್ಗಳನ್ನೆಲ್ಲ ಬೇಗ ನಿಮಗೆ ತೋರಿಸ್ಕೊಡ್ಬೇಕು, ಅದು ಅದೇ ಫೀಲಲ್ಲಿ ಕೊಡಬೇಕು. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖಂಡಿತ ವರ್ತ್ ಇರುತ್ತೆ. ಆ್ಯಕ್ಚುಲಿ ಸಬ್ಸ್ಕ್ರಿಪ್ಷನ್ಗೂ ಬೆಲ್ ಐಕಾನ್ಗೂ ಏನು ಡಿಫ್ರೆನ್ಸ್ ಅಂದರೆ, ನೀವು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಯಾವಾಗ ಯೂಟ್ಯೂಬ್ಗೆ ಬರ್ತೀರೋ ಆವಾಗ ಯೂಟ್ಯೂಬ್ ನೀವು ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಆ ಚಾನಲ್ ವೀಡಿಯೋಸ್ಗಳನ್ನ ನಿಮಗೆ ಹೋಮ್ ಪೇಜಲ್ಲಿ ತೋರಿಸುತ್ತೆ. ಅದೇ ನೀವು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ ಮೇಲಿರೋ ಆಲ್ ಅನ್ನೋ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ಈ ಕಂಪನಿ ಮೆಸೇಜಸ್ ಎಲ್ಲ ಬರುತ್ತಲ್ಲ, 300 ರೂಪಾಯಿಗೆ ರೀಚಾರ್ಜ್ ಮಾಡಿ 2 GB ಡಾಟಾ ಫ್ರೀ ಆ ಥರ ಎಲ್ಲ ಬರುತ್ತಲ್ಲ, ಆ ಥರ ನಿಮಗೆ ಯೂಟ್ಯೂಬಿಂದ ಒಂದು ನೋಟಿಫಿಕೇಶನ್ ಬರುತ್ತೆ. ನೀವು ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದಿರೋ ಆ ಚಾನಲಲ್ಲಿ ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಆದರೆ ತಕ್ಷಣ ನಿಮಗೆ ಮೆಸೇಜ್ ಆಗಿ ಬರುತ್ತೆ. ಸೊ ನೀವು ಬೇಗ ಹೊಸದಾಗಿ ಅಪ್ಲೋಡ್ ಆಗೋ ವಿಡಿಯೋನ ತಕ್ಷಣ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನನಗೆ ನಿಜವಾಗ್ಲೂ ಮೋಟಿವೇಶನಲ್ ಆಗಿರೋದು. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಜೈಲಿಂದ ಕ್ರಿಮಿನಲ್ಸ್ ರಿಲೀಸ್ ಆಗಿ ಬರ್ತಾ ಇದ್ದಾರೆ. ಆವಾಗ ಒಬ್ಬ ಪೊಲೀಸ್ ಗೇಟ್ ಮುಂದೆ ನಿಂತ್ಕೊಂಡು ರಿಲೀಸ್ ಆಗಿ ಬರೋರ್ ಹತ್ರ ಯಾರಪ್ಪ ನೀನು ಅಂತ ಕೇಳ್ತಾ ಇದ್ದಾರೆ. ಟ್ರೈಬಲ್ಸ್ ಅಂತ ಗೊತ್ತಾದ್ರೆ ಆ ಕಡೆ ಹೋಗಿ ಸೈಡಲ್ಲಿ ನಿಂತ್ಕೋ ಅಂತ ಟ್ರೈಬಲ್ಸ್ನ ಒಂದು ಕಡೆ ನಿಲ್ಲಿಸ್ತಾ ಇದ್ದಾರೆ. ಆಕ್ಚುಲಿ ಇಲ್ಲಿ ಯಾರಪ್ಪ ನೀನು ಟ್ರೈಬಲ್ಸ್ ಹಾಗೆಲ್ಲ ಇಲ್ಲ, ಡೈರೆಕ್ಟ್ ಯಾವ ನೀನು ಅಂತಾನೆ ಕೇಳ್ತಾ ಇದ್ದಾರೆ ಪೊಲೀಸ್. ಪೀಪಲ್ ಅಂತ ಗೊತ್ತಾಗಿದ್ದ ತಕ್ಷಣ ಸೈಡಲ್ಲಿ ನಿಲ್ಲಿಸ್ತಾ ಇದ್ದಾರೆ. ದೊಡ್ಡ ಅಂದ್ರೆ ಹೋಗು ಅಂತ ಕಳಿಸ್ತಾ ಇದ್ದಾರೆ. ಆವಾಗ ಆ ಕಡೆ ಒಂದು ಪೊಲೀಸ್ ಜೀಪ್ ನಿಂತಿದೆ, ಮತ್ತೆ ಇನ್ನೊಂದು ಪೊಲೀಸ್ ವ್ಯಾನ್ ನಿಂತಿದೆ. ಎಲ್ಲರನ್ನು ಡಿವೈಡ್ ಮಾಡಿ ನಿಲ್ಲಿಸ್ಬಿಟ್ಟು ವ್ಯಾನ್ ಹತ್ರ ಲಿಸ್ಟ್ ತಗೊಂಡ ಪೊಲೀಸ್ ಹೋಗ್ತಾರೆ. ಜೀಪಿಂದ ಒಂದು ಕಾನ್ಸ್ಟೇಬಲ್, ವ್ಯಾನ್ ಇಂದ ಒಂದು ಕಾನ್ಸ್ಟೇಬಲ್ ಬಂದು, ಸರ್ ಪೆಂಡಿಂಗ್ ಕೇಸ್ ತುಂಬಾ ಉಳಿದು ಬಿಟ್ಟಿದೆ, ಬೇಗ ಕ್ಲೋಸ್ ಮಾಡಬೇಕಿದೆ ಅನ್ಬೇಕಾದ್ರೆ ಇನ್ನೊಬ್ಬ ಕಾನ್ಸ್ಟೇಬಲ್, ಸರ್ ನಮಗೂ ಕೇಸ್ಗಳನ್ನು ಕ್ಲೋಸ್ ಮಾಡಬೇಕಿದೆ, ಇನ್ಸ್ಪೆಕ್ಟರ್ಗೆ ಬೇರೆ ಪ್ರಮೋಷನ್ ಟೈಮ್ ಇದು, ಅದಕ್ಕೆ ಅವರೇ ಡೈರೆಕ್ಟ್ ಬಂದಿದ್ದಾರೆ, ಸರಿಯಾಗಿ ಅಳತೆ ಮಾಡಿ ಡಿವೈಡ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಏನ ಇವರು ಡಿವೈಡ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತ ನೋಡಿದ್ರೆ, ಒಬ್ಬನ ಮೇಲೆ ಒಂದೇ ಕೇಸ್ ಹಾಕಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ಒಬ್ಬೊಬ್ಬನ ಮೇಲೇನು 2 ಕೇಸ್ ಹಾಕಿ ಕತೆನ ಮುಗಿಸಿ ಯಾರು ಇವರನ್ನ ಕೇಳ್ಕೊಂಡು ಬರಲ್ಲ ಅಂತ ಲಿಸ್ಟ್ ತಗೊಂಡ ಪೊಲೀಸ್ ಹೇಳ್ತಾ ಇದ್ದಾರೆ. ಅದಕ್ಕೆ ಸೈಡಲ್ಲಿ ನಿಲ್ಸಿದ್ರಲ್ಲ ಬಡವ ಜನ, ಅವ್ರುಗಳನ್ನ ಡಿವೈಡ್ ಮಾಡಿ ಹೊಡೆದು ಎಳ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್. ಪಾಪ, ಸರ್ ನನ್ನ ಬಿಟ್ಬಿಡಿ ಸರ್, ನಾನೇನು ಸರ್ ಮಾಡಿದೆ, ಎಲ್ಲಿಗೆ ಸರ್ ಕರ್ಕೊಂಡು ಹೋಗ್ತಾ ಇದ್ದೀರಾ, ಬಿಡಿ ಸರ್, ನನ್ನ ತಂದೆ ಹೆಂಡತಿ ಮಕ್ಕಳೆಲ್ಲ ಬಂದಿದ್ದಾರೆ ಸರ್ ನನ್ನ ಕರ್ಕೊಂಡು ಹೋಗೋಕೆ, ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಸರ್ ಅವ್ರುಗಳಿಗೆ, ನಾನೇ ಸರ್ ಅವ್ರುಗಳನ್ನ ನೋಡ್ಕೋಬೇಕು ಅಂತ ಹತ್ಕೊಂಡು ಕೇಳಿದ್ರು ಬಿಡ್ತಾ ಇಲ್ಲ. ಹೇ ನಡಿಯಲ್ಲೇ ಅಂತ ಹೊಡೆದು ವ್ಯಾನಿಗೆ ಹತ್ತಿಸ್ತಾ ಇದ್ದಾರೆ, ಎಳ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅವ್ರ ಫ್ಯಾಮಿಲಿ ಹತ್ಕೊಂಡು ರೋಡಲ್ಲೇ ನಿಂತಿದೆ. ಸ್ವಲ್ಪ ದಿನಗಳ ನಂತರ ಕೋಣಮಲೈ, ಕುಮರಿ ಡಿಸ್ಟ್ರಿಕ್ಟ್,
ತಮಿಳುನಾಡು. ಒಬ್ಬ ಓನರ್ ಗದ್ದೆಯಲ್ಲಿ ಹಾವುಗಳ ಕಾಟ ಜಾಸ್ತಿ ಆಯ್ತು ಅಂತ ರಾಜ ಕಣ್ಣಿಗೆ ಹೇಳಿದ್ದಾರೆ. ಅದಕ್ಕೆ ರಾಜ ಕಣ್ಣು, ಇಲಿಗಳನ್ನ ತಿನ್ನೋಕೆ ಹಾವು ಬಂದಿರಬೇಕು ಬುದ್ಧಿ, ಇಲಿಗಳನ್ನ ಹಿಡಿದು ಬಿಟ್ರೆ ಹಾವುಗಳು ಬರಲ್ಲ ಅನ್ಬೇಕಾದ್ರೆ ಸರಿ ಇಲಿಗಳನ್ನ ಹಿಡೀರಿ ಅಂದಿರ್ತಾರೆ ಓನರ್. ಅದಕ್ಕೆ ರಾಜ ಕಣ್ಣು ಅವನ ಫ್ಯಾಮಿಲಿನ ಕರ್ಕೊಂಡು ಬಂದು ಗದ್ದೆಯಲ್ಲಿ ಇರೋ ಎಲ್ಲಾ ಇಲಿಗಳನ್ನು ಹಿಡಿತಾ ಇದ್ದಾನೆ. ಆವಾಗ ರಾಜ ಕಣ್ಣು ಹೆಂಡತಿ ಸೆಂಗಣಿ ರೊಮ್ಯಾಂಟಿಕ್ ಆಗಿ ರಾಜ ಕಣ್ಣು ಹತ್ರ ಮಾತಾಡ್ತಾಳೆ. ಅದಕ್ಕೆ ರಾಜ ಕಣ್ಣು, ಲೇ ಬಿಟ್ರೆ ಇಲ್ಲೇ ಮಗು ಮಾಡ್ಕೊಬಿಡ್ತೀಯ ಅನ್ಸುತ್ತೆ, ಸುಮ್ಮನೆ ಕೆಲಸ ಮಾಡು ಅಂತ ಕಿಂಡಲ್ ಮಾಡ್ತಾನೆ. ಆವಾಗ ಗದ್ದೆ ಓನರ್, ಇನ್ನ ಏನ್ರ ಮಾಡ್ತಾ ಇದ್ದೀರಾ, ಎಲ್ಲ ಬರೀ ಗುಳಿಗಳನ್ನ ತೋಡಿಟ್ಟಿದ್ದೀರಲ್ಲ. ಇಲ್ಲ ಬುದ್ಧಿ, ಎಲ್ಲ ಇಲಿಗಳನ್ನು ಹಿಡ್ದಾಯ್ತು, ಹೋಗ್ಬೇಕಾದ್ರೆ ಎಲ್ಲವನ್ನು ಸರಿ ಮಾಡಿ ಕೊಟ್ಬಿಟ್ಟು ಹೋಗ್ತೀವಿ. ಸರಿ ಮಾಡಿಕೊಡ್ಬೇಕು, ನಿಮ್ಮನ್ನೆಲ್ಲ ಊರೊಳಗಡೆ ಬಿಡೋದೇ ತಪ್ಪು, ಹತ್ರ ಬಿಟ್ರೆ ತಲೆ ಮೇಲೆ ಕೂತ್ಕೊಬಿಡ್ತೀರಾ, ಬೇಗ ಬೇಗ ಹೊರಡಿ ಅಂತ ಚೀಪಾಗಿ ಮಾತಾಡಿಬಿಟ್ಟು ಹೋಗ್ತಾರೆ ಗದ್ದೆ ಓನರ್. ಆಮೇಲೆ ರಾಜ ಕಣ್ಣು ಎಲ್ಲ ಇಲಿಗಳನ್ನು ತಗೊಂಡು ಅವನ ಫ್ಯಾಮಿಲಿನ ಕರ್ಕೊಂಡು ಖುಷಿಯಾಗಿ ಅವನ ಮನೆಗೆ ಹೊರಡ್ತಾನೆ. ಆವಾಗ ರಾಜ ಕಣ್ಣು ತಮ್ಮ ಇರುಟಪ್ಪನ್, ಅಣ್ಣ ರೈಸ್ ಮಿಲ್ ಅಲ್ಲಿ ತುಂಬಾ ಕೆಲಸ ಇದೆ, ನಾನು ಹೀಗೆ ಹೊರಡ್ತೀನಿ, ನೀವು ಹೀಗೆ ಹೊರಡಿ ಅನ್ಬಿಟ್ಟು ಡಿವೈಡ್ ಆಗಿ ಹೋಗ್ತಾರೆ. ಆವತ್ತು ರಾತ್ರಿ ಜೋರಾಗಿ ಮಳೆ ಬರ್ತಾ ಇದೆ. ಆವಾಗ ರಾಜ ಕಣ್ಣು ಅವನ ಹೆಂಡತಿ ಹತ್ರ ರೊಮ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನ ಹೆಂಡತಿ ಸೆಂಗಣಿ, ಮನೆ ಒಳಗಡೆ ನೀರು ಚೊಡ್ತಾ ಇರೋದಕ್ಕೆ ಮೊದಲು ಗುಡಿಸಲನ್ನ ಸರಿಯಾಗಿ ಕಟ್ಟು, ಆಮೇಲೆ ನೋಡೋಣ ಅಂತ ಹೇಳ್ತಾಳೆ. ಲೇ ಚಿನ್ನ, ನಿನ್ನ ಮೇಲೆ ಆಣೆ ಕಣೆ, ನಾನು ಸಾಯೋ ಅಷ್ಟರಲ್ಲಿ ನಿನ್ನ ತಾರಸಿ ಮನೆಗೆ ಓನರ್ ಮಾಡ್ತೀನೋ ಇಲ್ವೋ ಅಂತ ನೋಡು ಅಂತ ಮಾತಾಡಿಬಿಟ್ಟು ಇಬ್ಬರು ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಆವಾಗ ಸಡನ್ ಆಗಿ ಅವರ ಮನೆ ಗೋಡೆ ಮಳೆ ನೀರಿಗೆ ಹೊಡೆದು ಹೋಗುತ್ತೆ. ಪಾಪ ಇಬ್ಬರ ಮುಖಾನು ಸಪ್ಪಿಗೆ ಆಗ್ಬಿಡುತ್ತೆ. ನೆಕ್ಸ್ಟ್ ದಿನ ಊರಲ್ಲಿರೋ ಒಬ್ಬ ಸಾವುಕಾರ ಅವನ ಮಗಳ ಮನೆಗೆ ಹೋಗೋದಕ್ಕಾಗಿ ಹೊರಡ್ತಾ ಇದ್ದಾನೆ. ಆವಾಗ ಅವನ ಹೆಂಡತಿ ಚಿನ್ನ ಎಲ್ಲ ಹಾಕೊಂಡು ಶಿಸ್ತಾಗಿ ಹೋಗೋಣ ಅಂತ ಒಡವೆಗಳನ್ನ ತಗೊಂಡು ಹಾಕೋತಾ ಇರ್ಬೇಕಾದ್ರೆ ಇಯರ್ ರಿಂಗ್ ಮಿಸ್ ಆಗಿ ಕೆಳಗಡೆ ಬಿದ್ದ್ಬಿಡುತ್ತೆ. ಅದನ್ನ ತಗೊಳ್ಳೋಣ ಅಂತ ಬಗ್ಬೇಕಾದ್ರೆ ಸಡನ್ ಆಗಿ ಒಂದು ನಾಗರ ಹಾವು ಇಲಿಮರಿನ ಕಚ್ಚಿ ತಿನ್ನುತ್ತೆ. ಏನ್ರೀ ಅಂತ ಕಿರ್ಚ್ಕೊಂಡು ಬೀಳ್ತಾಳೆ ಆಂಟಿ. ಅದಕ್ಕೆ ಒಬ್ಬ ಸ್ಕೂಟರ್ ಅಲ್ಲಿ ಬಂದು, ಲೋ ರಾಜ ಕಣ್ಣು, ರಾಮಪುರಂ ಪ್ರೆಸಿಡೆಂಟ್ ಮನೇಲಿ ಹಾವು ನುಗ್ಬಿಟ್ಟಿದೆ, ಬಾ ಬೇಗ ಅಂತ ಕರೀತಾನೆ. ಇವಾಗ್ಲೇ ಬಂದೆ ಸ್ವಾಮಿ. ಸೆಂಗಣಿ ಬೇಗ ಔಷಧಿ ಕೊಡು ಅಂತ ಸೆಂಗಣಿ ಹತ್ರ ಮೆಡಿಸನ್ನ ತಗೊಂಡು ದೇವರನ್ನ ಬೇಡ್ಕೊಂಡು ಹೊರಡ್ತಾನೆ ರಾಜ ಕಣ್ಣು. ಸ್ಕೂಟರ್ ಮೇಲೆ ಕೂತ್ಕೋಬೇಕಾದ್ರೆ ಗೊತ್ತಿಲ್ಲದೆ ಕೈ ಮೇಲಿಟ್ಬಿಡ್ತಾನೆ. ಅದಕ್ಕೆ ಗುರಾಯಿಸಿ ನೋಡ್ತಾನೆ ಸ್ಕೂಟರ್ ಓಡಿಸೋನು. ಆಮೇಲೆ ಹೊರಡ್ತಾರೆ. ಪ್ರೆಸಿಡೆಂಟ್ ಮನೆಗೆ ಬಂದಿದ್ದ ತಕ್ಷಣ ಗಾಡಿಯಿಂದ ಇಳಿದು ಒಳಗಡೆ ಓಡಿ ಹೋಗ್ತಾನೆ ರಾಜ ಕಣ್ಣು. ನೋಡು ನೋಡು, ಅಲ್ಲೇ ಇರಬೇಕು ನೋಡು ಅಂತ ಪ್ರೆಸಿಡೆಂಟ್ ಒಳಗಡೆ ಕಳಿಸ್ತಾ ಇದ್ದಾರೆ. ರಾಜ ಕಣ್ಣು ಬಾಯಿಗೆ ಮೆಡಿಸನ್ ಹಾಕೊಂಡು ಹಾವನ್ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾನೆ. ಮೆಡಿಸನ್ ಅಂದ್ರೆ ಹಾವು ಕಚ್ಚಿದ್ರು ಕೂಡ ವಿಷ ಮೈಗೆ ಹತ್ತದೇ ಇರೋದಕ್ಕಾಗಿ ಏನೋ ಔಷಧಿನ ಬಾಯಿಗೆ ಹಾಕೊಂಡು ಹುಡುಕ್ತಾ ಇದ್ದಾನೆ ರಾಜ ಕಣ್ಣು. ಅಳಮಾರಿ ಅಡಿಯಲ್ಲಿ ಹುಡುಕಿದ್ರೆ ಹಾವು ಇಲ್ಲ, ಆದ್ರೆ ಮಿಸ್ ಆಯ್ತಲ್ಲ ಇಯರ್ ರಿಂಗು, ಅದು ಸಿಗುತ್ತೆ. ಅದನ್ನ ತಗೊಂಡು, ಸ್ವಾಮಿ ತಗೊಳ್ಳಿ, ಇದು ನಿಮ್ಮ ಓಳೆ ಅಂತ ಜೆನ್ಯೂನ್ ಆಗಿ ಚಿನ್ನದ ಓಳೆನ ರಿಟರ್ನ್ ಕೊಡ್ತಾನೆ. ಹಾವು ಇಲ್ಲ ಸ್ವಾಮಿ, ಬೇರೆ ಕಡೆ ಹುಡುಕ್ತೀನಿ ಅನ್ಬಿಟ್ಟು ಸ್ಟೋರ್ ರೂಮಿಗೆ ಹೋಗಿ ಹುಡುಕಿದರೆ ಹಾವು ಹಳ್ಳಿ ಇದೆ. ಅದನ್ನ ನಿಧಾನವಾಗಿ ಹಿಡ್ಕೊಂಡು ಅದ್ರ ಹತ್ರ ಮಾತಾಡ್ತಾನೆ ರಾಜ ಕಣ್ಣು. ಊರಲ್ಲಿ ಬೇರೆ ಜಾಗನೇ ಸಿಗದೆ ಪ್ರೆಸಿಡೆಂಟ್ ಅವರ ಮನೆಗೆ ಊಟಕ್ಕೆ ಬಂದ್ಬಿಟ್ಟ ನೀನು? ಯಾವನ ಇವನು ಅದ್ರ ಜೊತೆ ಮಾತಾಡ್ತಾ ಇರೋದು, ಹೊಡೆದ್ ಸಾಯಿಸೋ ಅದನ್ನ ಅಂತ ಪ್ರೆಸಿಡೆಂಟ್ ಹೇಳ್ಬೇಕಾದ್ರೆ, ಸ್ವಾಮಿ ಇದು ಏನ್ ಮಾಡುತ್ತೆ ಪಾಪ, ಇದನ್ನ ಸೃಷ್ಟಿ ಮಾಡಿದ ದೇವರು ಅದ್ರ ಬಾಯಲ್ಲಿ ವಿಷನ ಇಟ್ಬಿಟ್ಟಿದ್ದಾನೆ, ನೋಡೋರು ಹೊಡೆದ್ ಸಾಯಿಸ್ಲಿ ಅಂತ. ಇದು ಮಾತ್ರ ಇಲ್ಲ ಅಂದ್ರೆ ಊರನ್ನೇ ಇಲಿಗಳು ನಾಶ ಮಾಡ್ಬಿಡುತ್ತೆ ಸ್ವಾಮಿ, ಇದನ್ನ ನಾನು ತಗೊಂಡು ಹೋಗಿ ಕಾಡು ಒಳಗಡೆ ಬಿಟ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ, ಏನೋ ಮಾಡು ಹೋಗು ಅಂತ ಹೇಳ್ತಾರೆ ಪ್ರೆಸಿಡೆಂಟ್. ಆಮೇಲೆ ಪ್ರೆಸಿಡೆಂಟ್ ಮನೆನ ಕ್ಲೋಸ್ ಮಾಡ್ಕೊಂಡು ಊರಿಗೆ ಹೊರಡಬೇಕಾದ್ರೆ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಅದಕ್ಕೆ ಡ್ರೈವರ್ಗೆ ಬೈದ್ಬಿಟ್ಟು ರಾಜ ಕಣ್ಣುನ ಗಾಡಿ ತಳ್ಳೋಕೆ ಹೇಳ್ತಾರೆ ಪ್ರೆಸಿಡೆಂಟ್. ರಾಜ ಕಣ್ಣುನ ಗಾಡಿನ ತಳ್ಕೊಡ್ತಾನೆ. ಕಾರು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಪ್ರೆಸಿಡೆಂಟ್ ರಾಜ ಕಣ್ಣುನ ಕರೆದು ದುಡ್ಡು ಕೊಡ್ತಾರೆ. ಅಯ್ಯೋ ಸ್ವಾಮಿ, ಸಹಾಯ ಮಾಡಿದ್ದಕ್ಕೆ ಏನಕ್ಕೆ ಹಣ ಬೇಡ ಅನ್ಬೇಕಾದ್ರೆ ಸರಿ ಅಂತ ಪ್ರೆಸಿಡೆಂಟ್ ಮತ್ತೆ ಹಣನ ಪ್ಯಾಕೆಟ್ ಒಳಗಡೆ ಇಟ್ಕೊಂಡು ಹೆಂಡತಿನ ಕರ್ಕೊಂಡು ಊರಿಗೆ ಹೊರಡ್ತಾರೆ. ಆವತ್ತು ರಾತ್ರಿ ಟೀಚರ್ ಮೈತ್ರ ಏರಿಯಾಗೆ ಬಂದು ಟ್ರೈಬ್ ಜನರನ್ನೆಲ್ಲ ಕರೆದು ಓದಿನ ಆಸಕ್ತಿನ ಕೊಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಪಟ್ಟ ಪಟ್ಟ ಓದು. ಅದಕ್ಕೆ ರಾಜ ಕಣ್ಣು, ಟೀಚರ್ ನಾವು ವರ್ಷಗಂಟ್ಲೆ ರಿಜಿಸ್ಟರ್ ಆಫೀಸ್ಗೆ ಪಟ್ಟ ಕೇಳ್ಕೊಂಡು ನಡೀತಾನೆ ಇದೀವಿ, ನಮ್ಗೆ ಸಿಗೋದೇ ಇಲ್ಲ, ಇವಾಗ ನೀವು ಬಂದ್ಬಿಟ್ಟು ಪಟ್ಟ ಅಂತೀರಾ, ಓದು ಅಂತೀರಾ, ನನ್ಗೇನು ಅರ್ಥ ಆಗ್ತಿಲ್ವಲ್ಲ. ಫಸ್ಟು ಓದಿ, ಆಮೇಲೆ ಎಲ್ಲ ನಿಮಗೆ ಸಿಗುತ್ತೆ ಅಂತ ಟೀಚರ್ ಮೈತ್ರ ಹೇಳ್ತಾರೆ. ನೆಕ್ಸ್ಟ್ ದಿನ ರಾಜ ಕಣ್ಣು ಅವನ ಹುಡುಗರನ್ನ ಕರ್ಕೊಂಡು ಸರ್ಟಿಫಿಕೇಟ್ ಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆಫೀಸರ್, ಟ್ರೈಬ್ ಅಂದ್ರೆ ಬೆಟ್ಟದ ಮೇಲಿರ್ಬೇಕು, ಕೆಳಗಡೆ ಬಂದು ಸರ್ಟಿಫಿಕೇಟ್ ಕೊಡು ಅಂತ ನಮ್ಮ ತಲೆನೇ ಯಾಕ್ರೋ ತಿಂತಾ ಇದ್ದೀರಾ? ಇರೋ ಜಾಗಕ್ಕೆ ಪಟ್ಟ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ವೋಟರ್ಸ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರೇ ಇಲ್ಲ, ಇನ್ನೆಲ್ಲಿಂದ ನಿಮಗೆ ಸರ್ಟಿಫಿಕೇಟ್ ಕೊಡ್ಲಿ ನಾನು? ಡೈರೆಕ್ಟ್ ಕಲೆಕ್ಟರ್ ಆಫೀಸ್ಗೆ ಹೋಗಿ ಅವರ ಹತ್ರ ಪಿಟಿಷನ್ ಕೊಡಿ, ಅವರು ಹೇಳಲಿ
ನಾನು ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತೀನಿ, ಹೋಗು ಹೋಗು ಅಂತ ಕಳಿಸ್ತಾರೆ ಆಫೀಸರ್. ಹುಡುಗರು ಬೇಜಾರು ಮಾಡ್ಕೊಂಡು ಬರ್ತಾರೆ. ಆವಾಗ ರಾಜಕಣ್ಣು ಬಾಮೈದ ಮೊಸಕುಟಿ, ನಾವು ಇವ್ರ ಹತ್ರ ಒಂದು ಸರ್ಟಿಫಿಕೇಟ್ ಕೇಳಿದ್ರೆ ಇವರು ನಮ್ಮ ಹತ್ರ 10 ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರಲ್ಲ ಗುರು ಅಂತ ಮಾತಾಡ್ತಾ ಇದ್ದಾನೆ. ಈ ಕಡೆ ಸಂಗಣಿ ಹಾವು ಕಚ್ಬಿಟ್ರೆ ಹೇಗೆ ಸಾಯೋ ಸ್ಟೇಜಲ್ಲಿ ಇರೋರನ್ನ ಕೂಡ ಕಾಪಾಡೋದು ಅಂತ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಆಮೇಲೆ ಅವ್ರದ್ದು ಹಬ್ಬ ನಡೀತಾ ಇದೆ. ಸೊ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ರಾಜಕನ್ನು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಆವಾಗ ಸೆಂಗಣಿ, ಮಾವ ಬಾಯಿಲಿ, ಏನೇ ನೀನು ಮತ್ತೆ ತಂದೆ ಆಗ್ತಾ ಇದೀಯಾ? ಇದನ್ನ ಕೇಳಿ ರಾಜಕಣ್ಣುಗೆ ಫುಲ್ ಖುಷಿ. ಅವನ ಮಗಳನ್ನ ಮೇಲೆತ್ಕೊಂಡು, ಅಲ್ಲಿ ನಿನಗೆ ತಮ್ಮ ಹುಡ್ತಾ ಇದ್ದಾನೆ ಕಣೆ ಅಂತ ಖುಷಿ ಪಡ್ತಾನೆ. ಹೀಗೆ ದಿನಗಳು ಕಳೆಯುತ್ತೆ. ಬೇಟೆಗೆ ಹೋಗ್ತಾರೆ. ಸಿಗೋದನ್ನ ಬೇಟೆ ಆಡಿ ಶೇರ್ ಮಾಡ್ಕೋತಾರೆ. ಖುಷಿಯಾಗಿ ಇದ್ದಾರೆ ಅವ್ರ ಜನ. ಆ ಊರಲ್ಲಿ ಯಾರಿಗೆ ಹಾವು ಕಚ್ಚಿದ್ರು ಸರಿ, ಸೆಂಗಣಿ ಹತ್ರ ತಗೊಂಡು ಬಂದ್ಬಿಡ್ತಾರೆ. ಕಚ್ಚಿರೋ ಗಾಯನ ನೋಡಿನೇ ಇಂಥ ಹಾವೇ ಕಚ್ಚಿರೋದು ಅಂತ ಕರೆಕ್ಟಾಗಿ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾಳೆ ಸೆಂಗಣಿ. ಇವಾಗ ಸೆಂಗಣಿಗೆ 7-8 ತಿಂಗಳು ಪಾಪು ಹೊಟ್ಟೆ. ಆವಾಗ ಇಟ್ಟಿಗೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತೀನಿ, ತಗೋ ಅಡ್ವಾನ್ಸ್ ಹಣ ಅಂತ ಹೊರಡ್ತಾನೆ ರಾಜಕಣ್ಣು. ಅದಕ್ಕೆ ನನ್ನೂ ನಿನ್ ಜೊತೆನೆ ಕರ್ಕೊಂಡು ಹೋಗು ಮಾವ ಅಂತ ಅಳ್ತಾ ಇದ್ದಾಳೆ ಸೆಂಗಣಿ. ಅದಕ್ಕೆ ರಾಜಕಣ್ಣು, ಯಾಕೆ ನೀನು ಅಲ್ಲಿಗೆ ಬಂದು ಬೆಂಕಿಯಲ್ಲಿ ಕಷ್ಟಪಡ್ಬೇಕಾ? ಏನು ಬೇಡ, ನಿನ್ನ ಬಿಟ್ಟು ಇರೋ ಕಷ್ಟಕ್ಕಿಂತ ಆ ಇಟ್ಟಿಗೆ ಫ್ಯಾಕ್ಟ್ರಿ ಬೆಂಕಿ ನನಗೆ ಏನು ಕಷ್ಟ ಇಲ್ಲ ಮಾವ. ಲೇ ಸೆಂಗಣಿ, ಹೊಟ್ಟೆಲಿರೋ ಪಾಪು ಕಷ್ಟ ಅನ್ಭವಿಸ್ಬೇಕಾ? ನೀನು ಬಂದ್ಬಿಟ್ರೆ ನಮ್ಮ ಮಗಳು ಹಳ್ಳಿ ಸ್ಕೂಲಿಗೆ ಹೋಗಲ್ಲ ಕಣೆ. ಅವಳ ಓದು ನಿಂತು ಬಿಡುತ್ತೆ. ಅವಳು ಚೆನ್ನಾಗಿ ಓದಬೇಕು. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಕೆಲಸ ಮಾತ್ರ ನೀನು ಮಾಡು. ಕಷ್ಟಪಟ್ಟು ದುಡಿಯೋದನ್ನ ನಾನು ನೋಡ್ಕೋತೀನಿ. ಹೋಗಿದ್ದು ಬರ್ತೀನಿ ಸೆಂಗಣಿ, ಅಲ್ಬೇಡ ಅಂತ ಸಮಾಧಾನ ಮಾಡಿಬಿಟ್ಟು ಹೊರಡ್ತಾನೆ ರಾಜಕಣ್ಣು. ಸೆಂಗಣಿ ಬೇಜಾರಲ್ಲಿ ಕಳಿಸ್ಕೊಡ್ತಾ ಇದ್ದಾಳೆ. ಸ್ಕೂಲಿಗೆ ಹಠ ಮಾಡದೆ ಕರೆಕ್ಟಾಗಿ ಹೋಗ್ಬೇಕು ಆಯ್ತಾ ಅಂತ ಮಗಳಿಗೆ ಅಡ್ವೈಸ್ ಮಾಡಿಬಿಟ್ಟು ಹೋಗ್ತಾ ಇದ್ದಾನೆ ರಾಜಕಣ್ಣು. ಫ್ಯಾಕ್ಟ್ರಿಗೂ ಬಂದಾಯ್ತು. ಇಟ್ಟಿಗೆ ಕೆಲಸ ಮಾಡ್ತಾ ಇದ್ದಾನೆ. ಡೇ ಅಂಡ್ ನೈಟ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ. ಅದಕ್ಕೆ ಜೊತೆ ಕೆಲಸ ಮಾಡೋರು, ಯಾಕಪ್ಪ ರಾಜಕಣ್ಣು, ನಿನ್ನ ಹೆಂಡತಿನೂ ಕೆಲಸಕ್ಕೆ ಕರ್ಕೊಂಡು ಬಂದಿದ್ರೆ ಇನ್ನ ಹಣ ಸಿಗ್ತಾ ಇತ್ತಲ್ಲ ಅನ್ಬೇಕಾದ್ರೆ, ಯಾಕೆ ಇಲ್ಲಿಗೆ ನನ್ನ ಪ್ರೆಗ್ನೆಂಟ್ ಹೆಂಡತಿ ಬಂದು ಬೆಂಕಿಯಲ್ಲಿ ಕಷ್ಟಪಡೋಕ? ಹೋಗಕ್ಕೋ, ಈ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಇದು 8 ಮಕ್ಕಳನ್ನ ಹೆತ್ತಿದ್ದೀನಿ ಕಣೋ ನಾನು, ನನ್ನ ಹತ್ರನೇ ಡೈಲಾಗ್ ಹೊಡಿತೀಯ ಇದೆಯಾ ನೀನು ಅಂತ ಒಂದು ಅಜ್ಜಿ ಹೇಳ್ಬೇಕಾದ್ರೆ, ನಿನ್ನ ಗಂಡ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ದಂಗೆ ನನಗೆ ಅನಿಸ್ತಾ ಇಲ್ವಲ್ಲ ಅಂತ ಕಿಂಡಲ್ ಮಾಡ್ತಾನೆ ರಾಜಕಣ್ಣು. ಈ ಕಡೆ ಟೀಚರ್ಸ್ ಟ್ರೈಬ್ಸ್ ಎಲ್ಲರನ್ನು ಕರ್ಕೊಂಡು ಹೋಗಿ, ಸರ್ ಇವ್ರಗಳ ಹೆಸರನ್ನು ವೋಟರ್ಸ್ ಲಿಸ್ಟಲ್ಲಿ ಸೇರಿಸ್ಕೊಂಡು ವೋಟರ್ ID ಕೊಡಿ ಸರ್ ಅಂತ ಕೇಳಬೇಕಾದ್ರೆ, ಅದಕ್ಕೆ ಆಫೀಸರ್, ರೇಷನ್ ಕಾರ್ಡ್ ಕೂಡ ಇಲ್ಲ ಕಣಮ್ಮ ಇವ್ರಗಳ ಹತ್ರ, ಇನ್ನು ಹೇಗೆ ವೋಟರ್ಸ್ ಲಿಸ್ಟಲ್ಲಿ ಸೇರಿಸ್ಕೊಳ್ಳೋಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಫೀಸರ್. ಅದು ಇವ್ರಗಳ ತಪ್ಪ ಸರ್? ಇಂಡಿಯಾಗೆ ಫ್ರೀಡಮ್ ಸಿಕ್ಕಿ 50 ವರ್ಷ ಆಗ್ತಾ ಇದೆ. ಇನ್ನ ಇವ್ರಗಳ ಹತ್ರ ಒಂದು ಅಡ್ರೆಸ್ ಪ್ರೂಫ್ ಕೂಡ ಇಲ್ಲ. ನೀವು ಎಲೆಕ್ಷನ್ ಕೌನ್ಸಿಲ್ ಹತ್ರ ಮಾತಾಡಿ ಏನಾದರೂ ಒಂದು ಅರೇಂಜ್ ಮಾಡಿಕೊಡಿ ಸರ್ ಪ್ಲೀಸ್ ಅಂತ ಟೀಚರ್ ಮೈತ್ರ ಕೇಳಬೇಕಾದ್ರೆ, ಆವಾಗ ಜಮೀನ್ ಓನರ್, ಏನಮ್ಮ ಎಲೆಕ್ಷನ್ ಹತ್ರ ಬಂದಾಗ ಕಂಡ್ಕೊಂಡವ್ರ ಕಾಲಿಗೆ ನಾವು ಬೀಳೋದು ಸಾಕಾಗಲ್ವಾ? ಇನ್ನು ಇವ್ರಗಳ ಕಾಲಿಗೆ ಬೇರೆ ಬೀಳ್ಬೇಕಾ? ಹೋಗಮ್ಮ ಹೋಗು, ಹೋಗಿ ನಿನ್ನ ಟೀಚರ್ ಕೆಲಸ ಮಾತ್ರ ಮಾಡು ಅಂತ ಬೈದು ಕಳಿಸ್ತಾನೆ ಜಮೀನ್ ಓನರ್ ಗುಣಶೇಖರ. ಈ ಕಡೆ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಹೆಂಡತಿ ಮಗಳನ್ನ ಮಿಸ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಕೂತಿದ್ದಾನೆ ರಾಜಕಣ್ಣು. ನೆಕ್ಸ್ಟ್ ದಿನ ಬೆಳಿಗ್ಗೆ ಪ್ರೆಸಿಡೆಂಟ್ ಮನೆಯಲ್ಲಿ ಯಾರೋ ಕಳ್ತನ ಮಾಡಿದ್ದಾರೆ. ಅದಕ್ಕೆ ಪೊಲೀಸ್ ಬಂದು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸುಬ್ಬಲಕ್ಷ್ಮಿ ಆಂಟಿ, ಅಯ್ಯಯ್ಯೋ ಎಲ್ಲ ಹೋಯ್ತಲ್ಲ ಅಂತ ಬಡ್ಕೊಂಡು ಅಳ್ತಾ ಇದ್ದಾಳೆ. ಫಿಂಗರ್ ಪ್ರಿಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್. 2 ಫಿಂಗರ್ ಪ್ರಿಂಟ್ಸ್ ಸಿಕ್ಕಿದೆ. ಆವಾಗ SI ಗುರುಮೂರ್ತಿ ಅಲ್ಲಿಗೆ ಬಂದು ಫಿಂಗರ್ ಪ್ರಿಂಟ್ಸ್ ನ ತಗೊಂಡು ನೋಡ್ತಾರೆ. ಇಲ್ಲಿಂದ ಶುರು ಮೂವಿ ಬಿಸಿ ಬಿಸಿ. ಪ್ರೆಸಿಡೆಂಟ್ ಸರ್, ಊರಿಗೆ ಹೋಗ್ತೀರಾ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಹೋಗ್ಬೋದಾಗಿತ್ತಲ್ಲ. ನಿಮಗೆ ಯಾರ ಮೇಲಾದ್ರೂ ಡೌಟ್ ಇದ್ರೆ ಹೇಳಿ, ನಾವು ವಿಚಾರಿಸ್ತೀವಿ ಅಂತ SI ಗುರುಮೂರ್ತಿ ಕೇಳಬೇಕಾದ್ರೆ, ನನಗೆ ಯಾರ ಮೇಲೂ ಡೌಟ್ ಇಲ್ಲ ಅಂತ ಪ್ರೆಸಿಡೆಂಟ್ ಹೇಳ್ತಾರೆ. ಆವಾಗ ಆ ಇಲಿಗಳನ್ನ ಹಿಡಿಯೋ ಹುಡುಗ ಮನೆಗೆ ಬಂದು ಹೋದ, ಎಲ್ಲ ಹೋಯ್ತು ಅಂತ ಪ್ರೆಸಿಡೆಂಟ್ ಹೆಂಡತಿ ಸುಬ್ಬಲಕ್ಷ್ಮಿ ಆಂಟಿ ಹತ್ಕೊಂಡು ಹೇಳ್ತಾ ಇದ್ದಾರೆ. ಇನ್ಸ್ಪೆಕ್ಟರ್, ಯಾರು ಸರ್ ಅದು? ಅದೇ ಆ ಕೋಣಮಲೆ ಬೆಟ್ಟದ ಹತ್ರ ಜೀವನ ಮಾಡ್ತಾ ಇದ್ದಾರಲ್ಲ ಟ್ರೈಬ್ಸು, ಅವನ ಹೆಸರು ಕೂಡ ರಾಜಕಣ್ಣು. ಓ ರಾಜಕಣ್ಣು, ಬಿಡಿ ಸರ್ ವಿಚಾರಿಸ್ತೀವಿ. ಕಾನ್ಸ್ಟೇಬಲ್ ರಿಪೋರ್ಟ್ ಬರೀರಿ ಅಂತ ರಾಜಕಣ್ಣು ಮೇಲೆ ಡೌಟ್ ಇರೋದಾಗಿ ಕಂಪ್ಲೇಂಟ್ ಬರೆದು ಪ್ರೆಸಿಡೆಂಟ್ ಹತ್ರ ಸಿಗ್ನೇಚರ್ ತಗೋತಾರೆ ಪೊಲೀಸ್. ಈ ಕಡೆ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಹೆಂಡತಿ ಮಗಳನ್ನ ನೋಡ್ಕೊಂಡು ಬರ್ತೀನಿ ಸರ್, 2 ದಿನ ರಜಾ ಕೊಡಿ ಅಂತ ರಾಜಕಣ್ಣು ಇಟ್ಟಿಗೆ ಫ್ಯಾಕ್ಟ್ರಿ ಓನರ್ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದಾನೆ.
6 ತಿಂಗಳು ಕೆಲಸ ಮಾಡ್ತೀನಿ ಅಂತ ಅಡ್ವಾನ್ಸ್ ಹಣ ತಗೊಂಡೆ ನೀನು, ಇನ್ನ 1 ತಿಂಗಳು ಕೂಡ ಕಂಪ್ಲೀಟ್ ಆಗಿಲ್ಲ, ಅಷ್ಟರಲ್ಲಿ ರಜಾ ಕೇಳ್ತಾ ಇದೀಯಾ? ಹೆಂಡತಿ ಮಕ್ಕಳನ್ನ ಬಿಟ್ಟಿರೋಕೆ ಆಗಲ್ಲ ಅಂದ್ರೆ ಏನಿಕ್ರೋ ಕೆಲ್ಸಕ್ಕೆ ಬರ್ತೀರಾ? ರಜಾ ಎಲ್ಲ ಕೊಡೋಕೆ ಆಗಲ್ಲ, ಹೋಗು ಹೋಗು, ನಾಳೆ 10,000 ಇಟ್ಟಿಗೆ ಲೋಡ್ ಹತ್ತಿಸ್ಬೇಕಿದೆ ಅಂತ ಬೈದು ಕಳಿಸ್ತಾರೆ ಓನರ್. ಬೇಜಾರು ಮಾಡ್ಕೊಂಡು ಹೋಗ್ತಾನೆ ರಾಜ ಕಣ್ಣು. ಈ ಕಡೆ ಪ್ರೆಸಿಡೆಂಟ್ ಪೊಲೀಸ್ ಸ್ಟೇಷನ್ಗೆ ಬಂದು, ಯಾವತ್ತು ಸರ್ ಒಡವೆಗಳನ್ನು ಕಂಡುಹಿಡಿದು ಕೊಡ್ತೀರಾ? ನಿಮ್ಮನ್ನೆಲ್ಲ ನಂಬಿದ್ರೆ ಅಷ್ಟೇ ಹಣೆಗೆ ಕುಂಕುಮ ಇಟ್ಟು ಕಳಿಸ್ಬಿಡ್ತೀರಾ, ನಾನು SP ನ ನೋಡ್ಕೋತೀನಿ ಬಿಡಿ ಅಂತ ಇನ್ಸ್ಪೆಕ್ಟರ್ ಗುರುಮೂರ್ತಿಗೆ ಬೈದು ಬಿಟ್ಟು ಹೋಗ್ತಾ ಇದ್ದಾರೆ ಪ್ರೆಸಿಡೆಂಟ್. ಅದಕ್ಕೆ SI ಗುರುಮೂರ್ತಿ ಟೆನ್ಷನ್ ಆಗ್ತಾ ಇದ್ದಾರೆ. ಅವತ್ತು ರಾತ್ರಿ ಕೋಣಮಲೆಗೆ ಹೋಗಿ ಅಲ್ಲಿ ಮಲಗಿರೋರ್ನ ಹೊಡೆದು, ಇಲ್ಲಿ ರಾಜ ಕಣ್ಣು ಮನೆ ಯಾವುದೋ ಅಂತ ವಿಚಾರಿಸ್ತಾ ಇದ್ದಾರೆ ಪೊಲೀಸ್. ಸರ್ ಹಾಗೆ ಸ್ಟ್ರೈಟ್ ಹೋದ್ರೆ ಆ ಮರದ ಹತ್ರ ಇರೋ ಮನೆನೇ ಸರ್. ಸರಿ, ಬಾಯ್ ಮುಚ್ಚೋ. ರಾಜ ಕಣ್ಣು ಮನೆನ ಹುಡಿಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್. ಡೈರೆಕ್ಟ್ ಮನೆ ಒಳಗಡೆ ನುಗ್ಗಿ ಪಾತ್ರೆನೆಲ್ಲ ಒದ್ಬಿಟ್ಟು, ಹೇ ಎಲ್ಲೇ ನಿನ್ನ ಗಂಡ? ಪಾಪ ಪ್ರೆಗ್ನೆಂಟ್ ಹೆಂಗ್ಸು ಬಸ್ರಿ ಸೆಂಗಣಿ. ಸರ್ ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಸರ್, ಏನಕ್ಕೆ ಕೇಳ್ತಾ ಇದ್ದೀರಾ ಅಂತ ಸೆಂಗಣಿ ಕೇಳ್ಬೇಕಾದ್ರೆ, ನಿನ್ನ ಗಂಡ ಕಳ್ತನ ಮಾಡಿದ್ದಾನೆ, ನಿನ್ನ ಸ್ಟೇಷನಲ್ಲಿ ಇಟ್ಟು ವಿಚಾರಿಸಿದ್ರೆ ನೀನು ಬಾಯಿ ಬಿಡ್ತೀಯ, ನಡಿ ಸ್ಟೇಷನ್ಗೆ. ಸರ್ ಇಷ್ಟೊತ್ತಲ್ಲ, ಏನೇ ಇದ್ರೂ ಬೆಳಿಗ್ಗೆ ಸ್ಟೇಷನ್ಗೆ ಬರ್ತೀನಿ ಸರ್. ಓ ದೊಡ್ಡ ಮಿಸ್ ವರ್ಲ್ಡ್ ಇವಳು, ಬಾರಲೇ ಅಂತ ಸೆಂಗಣಿಗೆ ಹೊಡೆದು ಎಳಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ ಗುರುಮೂರ್ತಿ. ಇಲ್ಲಿ ಮನೆ ಒಳಗಡೆ ಚೆಕ್ ಮಾಡ್ತಾ ಇದ್ದಾನೆ ಕಾನ್ಸ್ಟೇಬಲ್ ಕಿರುಬ. ಆವಾಗ ರಾಜ ಕಣ್ಣು ಇಟ್ಗೆ ಫ್ಯಾಕ್ಟ್ರಿ ಅಡ್ವಾನ್ಸ್ ಹಣನ ಸೆಂಗಣಿಗೆ ಕೊಟ್ಟು ಹೋಗಿದ್ನಲ್ಲ, ಅದು ಸಿಗುತ್ತೆ. ಅದನ್ನ ಹಾಗೆ ನೈಸ್ ಆಗಿ ಪ್ಯಾಕೆಟ್ ಒಳಗಡೆ ಇಟ್ಕೋತಾ ಇದ್ದಾನೆ ಕಾನ್ಸ್ಟೇಬಲ್ ಕಿರುಬ. ಪಾಪ ಪ್ರೆಗ್ನೆಂಟ್ ಹೆಂಗ್ಸು ಅಂತ ಕೂಡ ನೋಡ್ದೆ ಜುಟ್ನ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾನೆ ಗುರುಮೂರ್ತಿ. ಅಲ್ಲಿರೋ ಜನ ಎಲ್ಲರನ್ನು ಹೊಡೆದು, ಎಲ್ರೋ ರಾಜ ಕಣ್ಣು ಎಲ್ರೋ ಅಂತ ಕೇಳ್ತಾ ಇದ್ದಾರೆ ಕಾನ್ಸ್ಟೇಬಲ್ಸ್. ಇಲ್ಲಿ ಜೀಪಿಗೆ ಸೆಂಗಣಿನ ಹತ್ತಿಸ್ತಾ ಇದ್ದಾನೆ ಗುರುಮೂರ್ತಿ. ಅದಕ್ಕೆ ಒಬ್ಬ ಕಾನ್ಸ್ಟೇಬಲ್, ಸರ್ ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಸರ್ ಅನ್ಬೇಕಾದ್ರೆ, ಓ ಹೌದಾ, ಹಾಗಾದ್ರೆ ಬಳೆ ತೊಡಿಸಿ ಡೆಲಿವರಿ ನೋಡೋಣವಾ? ಹೋಗಿ ಸರ್, ಹೋಗಿ ಕೆಲಸ ನೋಡಿ ಅಂತ ಅವರಿಗೂ ಬೈದು ಸ್ಟೇಷನ್ಗೆ ಸೆಂಗಣಿನ ಎಳ್ಕೊಂಡು ಹೋಗ್ತಾ ಇದ್ದಾನೆ ಇನ್ಸ್ಪೆಕ್ಟರ್ ಗುರುಮೂರ್ತಿ. ಪಾಪ ಅಲ್ಲಿ ಅಮ್ಮ ಅಮ್ಮ ಅಂತ ಅಳ್ತಾ ನಿಂತಿದ್ದಾಳೆ ರೋಡಲ್ಲೇ. ಇವಾಗ ನಮ್ಮ ಹೀರೋ ಎಂಟ್ರಿ. ಹೋರಾಡ್ತೀವಿ ಹೋರಾಡ್ತೀವಿ ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ, ಹೋರಾಡ್ತೀವಿ ಹೋರಾಡ್ತೀವಿ ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ ಅಂತ ನಮ್ಮ ಹೀರೋ ಚಂದ್ರು ಕೋರ್ಟ್ ಮುಂದೆ ಲಾಯರ್ಸ್ ಎಲ್ಲರನ್ನೂ ಸೇರಿಸಿ ಹೋರಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಒಬ್ಬ ಲಾಯರ್ನ ಪೊಲೀಸ್ ಹೊಡೆದು ಬಿಟ್ಟಿದ್ದಾರೆ, ಅದಕ್ಕೆ ಪೊಲೀಸ್ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೋರಾಡ್ತಾ ಇದ್ದಾರೆ. ಆವಾಗ ಅಲ್ಲಿಗೆ IG ಪೆರುಮಾಳ್ ಸ್ವಾಮಿ ಬರ್ತಾರೆ. ಯಾರ ಮೇಲೆ ತಪ್ಪು ಅಂತ ಅವರ ಅಸಿಸ್ಟೆಂಟ್ ಪೊಲೀಸ್ ನಟರಾಜನ್ ಹತ್ರ ಕೇಳಿದ್ರೆ, ಸರ್ ಲಾಯರ್ ಮೇಲೇನೆ ಸರ್ ತಪ್ಪು ಅಂತ ಹೇಳ್ಬಿಟ್ಟು ಏನ್ ನಡೀತು ಅನ್ನೋದನ್ನ ಹೇಳ್ತಾನೆ. ಆಕ್ಚುಲಿ ಒಬ್ಬ ಲಾಯರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ ಮೇಲೆ ಕೇಸ್ ಹಾಕಿ ನಿನ್ನ ಯೂನಿಫಾರ್ಮ್ ಬಿಚ್ಚಿಸ್ಲಿಲ್ಲ ಅಂದ್ರೆ ನೋಡ್ಕೊಳ್ಳೋ ಅಂತ ಒಬ್ಬ ಇನ್ಸ್ಪೆಕ್ಟರ್ಗೆ ಬೈದಿದ್ದಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಹೊಡೆದಿದ್ದಾರೆ. ಅದಕ್ಕೆ IG ಪೆರುಮಾಳ್ ಸ್ವಾಮಿ, ಫಸ್ಟ್ ಇನ್ಸ್ಪೆಕ್ಟರ್ ಸಸ್ಪೆಂಡೆಡ್ ಅಂತ ಆರ್ಡರ್ ಪಾಸ್ ಮಾಡಿ, ನೆನ್ನೆ ಹೊಡಿಸ್ಕೊಂಡ ಲಾಯರ್ ಇವತ್ತು ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಮಾತಾಡಿಬಿಟ್ಟು ಹೋರಾಟ ಮಾಡೋರ ಹತ್ರ ಹೋಗಿ, ಈ ತರ ಹೋರಾಟ ಮಾಡೋದಕ್ಕೆ ಎಲ್ಲರೂ ಓದಿದ್ದೀರಾ, ಪ್ರಾಬ್ಲಮ್ ಮಾಡದೆ ಇಲ್ಲಿಂದ ಹೋಗ್ಬಿಡಿ ಎಲ್ಲರೂ ಅಂತ ಪೆರುಮಾಳ್ ಸ್ವಾಮಿ ಹೇಳ್ಬೇಕಾದ್ರೆ, ಫಸ್ಟ್ ಲಾನ ಫಾಲೋ ಮಾಡದೆ ರೌಡಿ ತರ ನಮ್ಮ ಲಾಯರ್ನ ಹೊಡೆದಿರೋ ಇನ್ಸ್ಪೆಕ್ಟರ್ ಮೇಲೆ FIR ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿ, ಆಮೇಲೆ ಬಂದು ನಮ್ಮ ಹತ್ರ ಮಾತಾಡಿ ಅಂತ ಚಂದ್ರು ಹೇಳ್ತಾನೆ. ಅದಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದಕ್ಕೆ ನಿಮ್ಮ ಲಾಯರ್ನು ಅರೆಸ್ಟ್ ಮಾಡ್ತೀವಿ, ಪರವಾಗಿಲ್ವಾ ಅಂತ ಪೆರುಮಾಳ್ ಸ್ವಾಮಿ ಹೇಳ್ಬೇಕಾದ್ರೆ, ಓ ವಕೀಲ್ನೇ ಅರೆಸ್ಟ್ ಮಾಡಿಬಿಡ್ತೀರಾ ನೀವು, ಕೈ ಮಾಡಿ ಸರ್ ನೋಡೋಣ, ಕೈ ಮಾಡಿ, ಹಾಗೆ ಏನಾದರೂ ಆಯಿತು ಅಂದರೆ ಆಲ್ ಇಂಡಿಯಾ ಹೋರಾಟ ನಡೆಯುತ್ತೆ ಅಂತ ಲಾಯರ್ಸ್ ಎಲ್ಲರೂ ಮತ್ತೆ ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ತಾರೆ. ಹಾಗೆ ಹೋರಾಟ ನಡೀತಾ ಇರಬೇಕಾದ್ರೆ ಅದೇ ಮೂವಿ ಸ್ಟಾರ್ಟಿಂಗಲ್ಲಿ ಟ್ರೈಬ್ಸ್ನ ಡಿವೈಡ್ ಮಾಡಿ ಪೊಲೀಸ್ ಎಳ್ಕೊಂಡು ಹೋಗಬೇಕಾದ್ರೆ ಒಬ್ಬ, ಸರ್ ನನ್ನ ಕರ್ಕೊಂಡು ಹೋಗೋಕ್ಕೆ ನನ್ನ ತಂದೆ ಹೆಂಡತಿ ಎಲ್ಲ ಬಂದಿದ್ದಾರೆ ಸರ್ ಅಂತ ಕೇಳ್ಕೊಂಡಲ್ಲ, ಅವನ ತಂದೆ ಕೋರ್ಟಿಗೆ ಬಂದಿದ್ದಾರೆ. ಅದಕ್ಕೆ ನಮ್ಮ ಚಂದ್ರು ಅವರನ್ನು ನೋಡ್ಬಿಟ್ಟು ಚೆನ್ನಾಗಿ ಯೋಚನೆ ಮಾಡ್ತಾನೆ, ಆಮೇಲೆ ಜಂಪ್ ಮಾಡಿ ಹೋಗ್ತಾನೆ. ಹೋರಾಡ್ತಾ ಇರೋರು ಎಲ್ಲರಿಗೂ ಶಾಕು. ಅವರನ್ನ ಕರ್ಕೊಂಡು ಹೈಕೋರ್ಟ್ ಒಳಗಡೆ ಹೋಗ್ತಾನೆ ಚಂದ್ರು. ಜಡ್ಜ್ ಬರ್ತಾರೆ. ಏನು ಚಂದ್ರು, ಹೋರಾಟದಲ್ಲಿ ಮುಂದೆ ನಿಂತು ಹೋರಾಡ್ತಾ ಇದ್ರಿ, ಇವಾಗ ಸಡನ್ ಆಗಿ ಕೇಸ್ನ ವಾದ ಮಾಡೋಕೆ ಬಂದಿದ್ದೀರಲ್ಲ ಅಂತ ಕೇಳ್ಬೇಕಾದ್ರೆ, ಮೈ ಲಾರ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ತಾನೇ ಹೋರಾಟ, ಈ ಕೇಸ್ನ ಇಲ್ವಲ್ಲ, ಈ ಹಿಯರಿಂಗ್ನ ಬಿಟ್ರೆ ಮತ್ತೆ ನೆಕ್ಸ್ಟ್ ಹಿಯರಿಂಗ್ವರೆಗೂ ಇವರ ಮಗ ಜೈಲ್ನಲ್ಲೇ ಇರಬೇಕಾಗುತ್ತೆ, ಅದಕ್ಕೆ ಬಂದೆ ಅನ್ಬೇಕಾದ್ರೆ ಗುಡ್ ಚಂದ್ರು ಅಂತ ಜಡ್ಜ್ ಅಪ್ರಿಷಿಯೇಟ್ ಮಾಡ್ತಾರೆ. ಆವಾಗ ಲೇಟ್ ಆಗಿ ಗೌರ್ಮೆಂಟ್ ಲಾಯರ್ PP ಬರ್ತಾರೆ. ಅದಕ್ಕೆ ಜಡ್ಜ್ ಅವರಿಗೆ ಬೈತಾರೆ. ಆಮೇಲೆ ಹಿಯರಿಂಗು ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಮ ಚಂದ್ರು ನ್ಯೂಸ್ ಪೇಪರ್ನ ಕೊಟ್ಟು, ಮೈ ಲಾರ್ಡ್
ಪೆಂಡಿಂಗ್ ಇರೋ ಕೇಸ್ ಫೈಲ್ಸ್ ನ ಕ್ಲೋಸ್ ಮಾಡೋರಿಗೆ ಪ್ರಮೋಷನ್ ಅಂತ ಡಿಜಿಪಿ ಆರ್ಡರ್ ಮಾಡಿರೋದು ಎಲ್ಲ ನ್ಯೂಸ್ ಪೇಪರ್ ಅಲ್ಲೂ ಬಂದಿದೆ. ನೆಕ್ಸ್ಟ್ 10 ದಿನದಲ್ಲಿ 1000ಕ್ಕೂ ಹೆಚ್ಚು ಬಡವ ಜನರನ್ನ ಚಾರ್ಜ್ ಶೀಟ್ ಹಾಕಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಗೌರ್ಮೆಂಟ್ ಲಾಯರ್ ಪಿ ಮೈ ಲಾರ್ಡ್, ಪೊಲೀಸ್ ಅವರ ಡ್ಯೂಟಿನ ಕರೆಕ್ಟ್ ಆಗಿ ಮಾಡಿದರೂ ತಪ್ಪು, ಮಾಡದೇ ಇದ್ರು ತಪ್ಪು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಚಂದ್ರು 10 ದಿನದಲ್ಲಿ ಡ್ಯೂಟಿನ ಕರೆಕ್ಟ್ ಆಗಿ ಮಾಡಿ ಕೇಸ್ ಫೈಲ್ಸ್ ನ ಕ್ಲೋಸ್ ಮಾಡೋ ಪೊಲೀಸ್ ಮತ್ತೆ ಏನಕ್ಕೆ ಸರ್ ಇಷ್ಟು ವರ್ಷಗಳಾಗಿ ಕೇಸ್ನ ಪೆಂಡಿಂಗ್ ಅಲ್ಲೇ ಇಟ್ಟಿದ್ರು ಅಂತ ಚಂದ್ರು ಕೇಳ್ಬೇಕಾದ್ರೆ ಬ್ಯಾ ಅಂತ ನೋಡ್ತಾನೆ ಪಿ ಮೈ ಲಾರ್ಡ್, ನನ್ನ ಕ್ಲೈಂಟ್ ಕಾಳಿಯಪ್ಪನ್ ಅವರ ಮಗ ಕೊಳಂಚಿ ಅವರೊಂದು ಇನ್ನೋಸೆಂಟ್ ಟ್ರೈಬಲ್. ಕೊಳಂಚಿನ ವಿರುದಾಚಲಂ ಪೊಲೀಸ್ ಹೊಡೆದು ಪೊಲೀಸ್ ವ್ಯಾನಲ್ಲಿ ಹತ್ತಿಸ್ಕೊಂಡು ಹೋಗಿದ್ದಾರೆ. ಅದನ್ನ ಕಾಳಿಯಪ್ಪನ್ ತನ್ನ ಕಣ್ಣಾರೆ ನೋಡಿದ್ದಾರೆ. ಅದ್ರ ಬಗ್ಗೆ ಪೊಲೀಸ್ ಹತ್ರ ವಿಚಾರಿಸಿದ್ರೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ಅಂತ ಚಂದ್ರು ಮಾತಾಡ್ಬೇಕಾದ್ರೆ ಮೈ ಲಾರ್ಡ್, ಕೊಳಂಚಿ ಇನ್ನೋಸೆಂಟ್ ಟ್ರೈಬಲ್ ಏನೂ ಇಲ್ಲ, ಅವರೊಂದು ಕಂಟಿನ್ಯೂಸ್ ಕಳ್ತನ ಮಾಡೋ ಕಳ್ಳ ಅಂತ ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ ಗೌರ್ಮೆಂಟ್ ಲಾಯರ್ ಪಿ. ಅದಕ್ಕೆ ಪೊಲೀಸ್ ಕೊಳಂಚಿನ ಅರೆಸ್ಟ್ ಮಾಡಿದ ದಿನ ರಿಪೋರ್ಟ್ ಅನ್ನು, ಕೊಳಂಚಿ ಜೈಲಿಂದ ರಿಲೀಸ್ ಆಗಿದ್ದ ರಿಪೋರ್ಟ್ ಅನ್ನು ನೋಡೋಕೆ ಹೇಳ್ತಾರೆ ನಮ್ಮ ಚಂದ್ರು. ಅದರಲ್ಲಿ 20/10/1994ರಲ್ಲಿ ಮಧ್ಯಾಹ್ನ 2 ಗಂಟೆಗೆ ಪೊಲೀಸ್ ವಿರುದಾಚಲಂ ಊರಲ್ಲಿ ಒಂದು ವೈನ್ ಶಾಪ್ ಅಲ್ಲಿ ಕೊಳಂಚಿನ ಅರೆಸ್ಟ್ ಮಾಡಿರೋದು ಅಂತ ರಿಪೋರ್ಟ್ ಬರ್ತಿದೆ. ಆದರೆ ಕೊಳಂಚಿ ಜೈಲಿಂದ ರಿಲೀಸ್ ಆಗಿದ್ದ ರಿಪೋರ್ಟ್ ಅಲ್ಲಿ 20/10/1994 ಸಂಜೆ 4 ಗಂಟೆಗೇನೆ ಕೊಳಂಚಿ ಜೈಲಿಂದ ರಿಲೀಸ್ ಆಗಿರೋದು ಅಂತ ರಿಪೋರ್ಟ್ ಬರ್ದಿದೆ. ಅದಕ್ಕೆ ಚಂದ್ರು ಸಂಜೆ 4 ಗಂಟೆವರೆಗೂ ಜೈಲಲ್ಲಿ ಇದ್ದ ಕೊಳಂಚಿನ ಮಧ್ಯಾಹ್ನ 2 ಗಂಟೆಗೆ ಹೇಗೆ ಸರ್ ಪೊಲೀಸ್ ಅರೆಸ್ಟ್ ಮಾಡಿರ್ತಾರೆ? ಅದು ಹೇಗೆ ಸಾಧ್ಯ? ಇದು ಒಂದು ಸುಳ್ಳು ಕೇಸ್, ಪೊಲೀಸ್ ಇನ್ನೋಸೆಂಟ್ ಟ್ರೈಬಲ್ ಮೇಲೆ ಹಾಕಿರೋ ಫೇಕ್ ಕೇಸ್ ಅಂತ ವಾದ ಮಾಡ್ತಾರೆ ಚಂದ್ರು. ಇದು ಒಂದು ಕೇಸ್ ಮಾತ್ರ ಅಲ್ಲ ಮೈ ಲಾರ್ಡ್, ಆವತ್ತಿನ ದಿನ ಈ ತರ 12 ಜನರ ಮೇಲೆ ಫೇಕ್ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ ಪೊಲೀಸ್. ಲಾಸ್ಟ್ 2 ವಾರದಲ್ಲಿ 7000 ಕೇಸ್ಗಳಿಗೆ ಕ್ರಿಮಿನಲ್ಸ್ ಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಪೊಲೀಸ್. ಅದರಲ್ಲಿ ಎಷ್ಟು ಜನ ಇನ್ನೋಸೆನ್ಸ್ ಅಂತ ಗೊತ್ತಿಲ್ಲ, ಎಷ್ಟು ಜನ ಅಮಾಯಕರು ಅಂತ ಗೊತ್ತಿಲ್ಲ ಅಂತ ಮಾತಾಡ್ಬೇಕಾದ್ರೆ ಅದಕ್ಕೆ ಪಿ ಎಲ್ಲೋ ಒಂದು ಜಾಗದಲ್ಲಿ ಒಂದು ತಪ್ಪು ಆಯ್ತು ಅಂತ ಟೋಟಲ್ ಡಿಪಾರ್ಟ್ಮೆಂಟ್ ಮೇಲೇನೆ ತಪ್ಪು ಹೇಳ್ತಾ ಇದ್ದಾರೆ ಆಪೋಸಿಟ್ ಲಾಯರ್ ಅಂತ ಪಿ ಹೇಳ್ಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ತಪ್ಪು ಅಲ್ಲ, ಒಂದೇ ಜಾಗದಲ್ಲಿ 12 ತಪ್ಪು. ಬಲಿಪಶಗಳು 7 ಜನನ 7,000 ಜನನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅನ್ಯಾಯ ಯಾರಿಗೆ ಆಗಿದ್ರು ಸರಿ, ಎಷ್ಟೇ ಜನರಿಗೆ ಆಗಿದ್ರು ಸರಿ, ಅವರಿಗೆ ನ್ಯಾಯ ಸಿಗಬೇಕು. ಅದನ್ನು ಕನ್ಫರ್ಮ್ ಮಾಡೋ ರೈಟ್ಸ್ ಈ ಕೋರ್ಟಿಗೆ ಇದೆ ಅಂತ ಚಂದ್ರು ವಾದ ಮಾಡಬೇಕಾದ್ರೆ ಅದಕ್ಕೆ ಜಡ್ಜ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಕಂಟ್ರೋಲಲ್ಲಿ ವಿಚಾರಣೆ ಕಮಿಷನ್ ನಡೆಯುತ್ತೆ. 3 ತಿಂಗಳಲ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಅಲ್ಲಿವರೆಗೂ ಡಿಜಿಪಿ ಆರ್ಡರ್ ಪಾಸ್ ಮಾಡಿದ 2 ವಾರದಲ್ಲಿ ಅರೆಸ್ಟ್ ಆಗಿದ್ದ ಆ 7,000 ಜನನು ಯಾವ ಕೋರ್ಟಲ್ಲಿ ಅವರ ಕೇಸ್ ಇದೆಯೋ ಅಲ್ಲಿ ಹೋಗಿ ಜಾಮೀನು ತಗೋಬಹುದು ಅಂತ ಆರ್ಡರ್ ಪಾಸ್ ಮಾಡ್ತಾರೆ ಹೈಕೋರ್ಟ್ ಜಡ್ಜ್. ಅಂದ್ರೆ ನಮ್ಮ ಚಂದ್ರು ಕೇಸಲ್ಲಿ ವಿನ್ ಮಾಡಾಯ್ತು. ನಮ್ಮ ಚಂದ್ರು ಯಾವ ತರ ಅಂದ್ರೆ ನ್ಯಾಯಕ್ಕಾಗಿ ಹೋರಾಡೋ ಹೋರಾಟಗಾರ, ಯಾವುದನ್ನು ಬಿಡಲ್ಲ, ಯಾರನ್ನು ಬಿಡಲ್ಲ. ಕೂಲಿ ಕೆಲಸ ಮಾಡೋರಿಗೆ ಮೋಸ ಆದ್ರೂ ಹೋರಾಡ್ತಾರೆ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಅನ್ಯಾಯ ಆದರೂ ಹೋರಾಡ್ತಾರೆ. ಹೋರಾಟ ಅನ್ನೋದು ನಮ್ಮ ಚಂದ್ರುವಿನ ಹುಟ್ಟುಗುಣ. ಬಡವರಿಗಾಗಿ ಕೋರ್ಟಲ್ಲಿ ಕೇಸ್ ನಡೆಸೋದಕ್ಕೆ ₹1 ಕೂಡ ಚಾರ್ಜ್ ಮಾಡಲ್ಲ ನಮ್ಮ ಚಂದ್ರು. ಒಂದು ದಿನ ಇಂಡಿಪೆಂಡೆನ್ಸ್ ಡೇ ದಿನ ಒಂದು ಸ್ಕೂಲ್ ಪ್ರೋಗ್ರಾಮ್ಗೆ ನಮ್ಮ ಚಂದ್ರುನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ. ಆವಾಗ ನಮ್ಮ ಚಂದ್ರು ಪೊಲೀಸ್ಗೆ ಎದುರಾಗಿ ಮೈಕಲ್ಲಿ ಮಾತಾಡ್ತಾನೆ. ಅದಕ್ಕೆ IG ಪೆರುಮಾಳ್ ಸ್ವಾಮಿ ಚಂದ್ರುನ ಕರೆದು, ನಿನಗೆ ಏನ್ ಪ್ರಾಬ್ಲಮ್, ಯಾಕೆ ಪೊಲೀಸ್ ಅಂದ್ರೆ ನಿನಗೆ ಇಷ್ಟು ಕೋಪ ಅಂತ ಕೇಳ್ಬೇಕಾದ್ರೆ ಯಾರ ಮೇಲೇನೂ ನನಗೆ ಕೋಪ ಇಲ್ಲ ಸರ್, ಸೊಸೈಟಿ ಮೇಲೆ ಇರೋ ಪ್ರೀತಿ ಮತ್ತೆ ಕಾಳಜಿ ಅಂತ ಚಂದ್ರು ಹೇಳ್ಬೇಕಾದ್ರೆ ಪೊಲೀಸ್ಗೂ ಅದೇ ತರ ಪ್ರೀತಿ ಮತ್ತೆ ಕಾಳಜಿ ಇದೆ ಕಣಪ್ಪ ಅಂತ IG ಹೇಳ್ತಾರೆ. ಅದಕ್ಕೆ ಚಂದ್ರು, ಹೌದಾ, ಹಾಗಾದ್ರೆ ಒಂದು ಹೋರಾಟ ಇದೆ, ನೀವು ಬಂದು ನಮ್ಮ ಜೊತೆ ಜಾಯ್ನ್ ಆಗಿ ಅಂತ ಒಂದು ನೋಟಿಸ್ನ ಕೊಟ್ಟು ಹೋಗ್ತಾನೆ ನಮ್ಮ ಚಂದ್ರು. ಹೀಗೆ ಒಂದು ದಿನ ನಮ್ಮ ಚಂದ್ರು ವರ್ಕರ್ಸ್ಗಾಗಿ ಮೇನ್ ರೋಡಲ್ಲಿ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಟೀಚರ್ ಮೈತ್ರ ಒಬ್ಬರು ಸೋಷಿಯಲ್ ಸರ್ವಿಸ್ ಮಾಡೋರು ನಿಮ್ಮನ್ನ ಮೀಟ್ ಮಾಡೋಕೆ ಹೇಳಿ ಕಳ್ಸಿದ್ರು ಅಂತ ಸೆಂಗಡಿನ ಕರ್ಕೊಂಡು ಬಂದು ಚಂದ್ರುನ ಮೀಟ್ ಮಾಡ್ತಾಳೆ. ಸೊ ಚಂದ್ರು ಮನೆಗೆ ಕರ್ಕೊಂಡು ಹೋಗಿ ಪೇಪರ್, ಪೆನ್, ಟೇಪ್ ರಿಕಾರ್ಡರ್ ಎಲ್ಲವನ್ನು ರೆಡಿ ಮಾಡ್ಕೊಂಡು, ಸೆಂಗಣಿ ಬನ್ನಿ ಕೂತ್ಕೊಳ್ಳಿ, ಏನ್ ನಡೀತೋ ಅದನ್ನ ಕರೆಕ್ಟ್ ಆಗಿ ಹೇಳಿ, ಜಾಸ್ತಿ ಮಾಡಿನೂ ಹೇಳ್ಬಾರ್ದು, ಕಡಿಮೆ ಮಾಡಿನೂ ಹೇಳ್ಬಾರ್ದು, ಕರೆಕ್ಟ್ ಆಗಿ ಏನ್ ನಡೀತೋ ಅದನ್ನ ಮಾತ್ರ ಹೇಳಿ, ಅರ್ಥ ಆಯ್ತಾ ಅಂತ ಚಂದ್ರು ಕೇಳ್ಬೇಕಾದ್ರೆ ಪೊಲೀಸ್ ಮನೆ ನುಗ್ಗಿ ಸೆಂಗಣಿನ ಹೊಡೆದು ಎಳ್ಕೊಂಡು ಹೋದ್ರಲ್ಲ, ಅಲ್ಲಿಂದ ಹೇಳೋದಕ್ಕೆ ಶುರು ಮಾಡ್ತಾಳೆ ಸೆಂಗಣಿ. ಸೆಂಗಣಿನ ವ್ಯಾನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳ ತಾಳಿನ ನೋಡ್ಬಿಟ್ಟು ಮಾಡೋದು ಕೂಲಿ ಕೆಲಸ, ಕತ್ತಲಿ ನೋಡಿ ತಾಳಿನ, ಕಳ್ತನ ತಾಳಿ, ಕಳ್ತನ ತಾಳಿ ಎಲ್ಲಿದೆ ನೋಡಿ ಅಂತ ಕಾನ್ಸ್ಟೇಬಲ್ ಕಿರ್ಬ ಹೇಳ್ಬೇಕಾದ್ರೆ, ದುಡಿದು ತಿನ್ನೋಕೆ ದೇವರು ಶಕ್ತಿ ಕೊಟ್ಟಿದ್ದಾರೆ ಸರ್, ಹಾಗಿರ್ಬೇಕಾದ್ರೆ ನಾವು ಯಾಕೆ ಕಳ್ತನ ಮಾಡಬೇಕು? ಹೇ ಬಾಯ್ ಮುಚ್ಚೆ,
ಲಾಟಿನ ಬಾಯಿ ಒಳಗಡೆ ಬಿಟ್ಟು ಆಡಿಸ್ಬಿಡ್ತೇನೆ ಅಂತ ಬೈದ್ಬಿಟ್ಟು ಡೈರೆಕ್ಟ್ ರಾಜಕ್ಕನ್ನು ತಮ್ಮ ಇರುಟಪ್ಪನ್ ಕೆಲಸ ಮಾಡೋ ರೈಸ್ ಮಿಲ್ಲಿಗೆ ಹೋಗಿ ಇರುಟಪ್ಪನ್ ಮನೆ ಯಾವುದು ಅಂತ ಕೇಳ್ಕೊಂಡು ಮನೆ ನುಗ್ಗಿ ಎಲ್ಲೋ ನಿಮ್ಮಣ್ಣ ರಾಜಕ್ಕನ್ನು ಅಂತ ಅವನ ಎದೆಗೆ ಹೊದ್ದು ತುಳಿದು ಹೊಡೆದು ಎಳ್ಕೊಂಡು ಹೋಗಿ ವ್ಯಾನಿಗೆ ಹಾಕ್ತಾ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಗುರುಮೂರ್ತಿ. ಆವಾಗ ರೈಸ್ ಮಿಲ್ ಓನರ್ ಓಡಿ ಬಂದು, ಸರ್ ಇರುಟಪ್ಪನ್ ನನ್ನ ಹತ್ರ 10 ವರ್ಷಗಳಾಗಿ ಕೆಲಸ ಮಾಡ್ತಾ ಇದ್ದಾನೆ ಸರ್, ಅವನಿಗೆ ಕಳ್ತನ ಅಭ್ಯಾಸ ಇಲ್ಲ ಸರ್, ಅನ್ಬೇಕಾದ್ರೆ ಇವು ನನ್ನ ಮೇನ್ ಫ್ರೇಮ್ ಅಕ್ಯೂಸ್ಡ್, ವಿಚಾರಣೆ ಮಾಡಿಬಿಟ್ಟು ಕಳಿಸ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ ಪೊಲೀಸ್. ಪಾಪ ಇರುಟಪ್ಪನ್ ಹೆಂಡತಿ ಬಿದ್ದು ಅಳ್ತಾ ಇದ್ದಾಳೆ. ರೈಸ್ ಮಿಲ್ ಓನರ್ ಸಮಾಧಾನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಪೊಲೀಸ್ ರಾಜಕ್ಕನ್ನು ಕೆಲಸ ಮಾಡೋ ಇಟ್ಟಿಗೆ ಫ್ಯಾಕ್ಟರಿಗೆ ಹೋಗಿ ರಾಜಕ್ಕನ್ನು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅವನಿಗೆ ಕೊಬ್ಬು ಜಾಸ್ತಿ ಆಗೋಯ್ತು, ಹೇಳ್ದೆ ಮಾಡ್ದೆ ಓಡೋಗ್ಬಿಟ್ಟ ಸರ್ ಅಂತ ಬೈಕೊಂಡು ಹೇಳ್ತಾನೆ ಇಟ್ಟಿಗೆ ಫ್ಯಾಕ್ಟರಿ ಓನರ್. ಇಲ್ಲಿ ಸ್ಟೇಷನ್ ಅಲ್ಲಿ ಇರುಟಪ್ಪನ್ ಇನ್ನ ಹುಡುಗರು ಅವ್ರಗಳ ಜೊತೆನೆ ಸೆಂಗಣಿಯನ್ನು ಒಂದೇ ಸೆಲ್ಲಲ್ಲಿ ಹಾಕಿಟ್ಟಿದ್ದಾರೆ ಪೊಲೀಸ್. ಆವಾಗ ಕಾನ್ಸ್ಟೇಬಲ್ ಕೃಪಾ ಬಂದು ಎಲ್ಲರನ್ನು ಹೊಡೆದು ಎಬ್ಬಿಸಿ, ನಿಜವಾಗ್ಲೂ ನೀನು ಪ್ರೆಗ್ನೆಂಟಾ ಇಲ್ಲ ಸಾರಾಯಿ ಸ್ಮಗ್ಲಿಂಗ್ ಮಾಡ್ತಾ ಇದೀಯಾ ಅಂತ ಬಸರಿ ಹೊಟ್ಟೆ ಮೇಲೆ ಕೈ ಇಡ್ತಾ ಇದ್ದಾನೆ. ಈ ಕಡೆ SI ಗುರುಮೂರ್ತಿಗೆ SP ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಫೋನ್ ಮಾಡಿ, ಆ ಪ್ರೆಸಿಡೆಂಟ್ ಮನೆಯಲ್ಲಿ ಕಳ್ತನ ಆಗಿದ್ದ ಕೇಸ್ ಏನಾಯ್ತು? ಸರ್ ನಾವು ಇವತ್ತೇ ಹಿಡಿದ್ಬಿಡ್ತೀವಿ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಸಾಲ್ವ್ ಮಾಡ್ಬಿಡ್ತೀವಿ ಅಂತ ಗುರುಮೂರ್ತಿ ಹೇಳ್ಬೇಕಾದ್ರೆ, ನಿನ್ನ ಇಟ್ಕೊಂಡು ಏನು ಮಾಡಕ್ಕಾಗಲ್ಲ ಯೂಸ್ಲೆಸ್ ಫೆಲೋ, ಬೇಗ ಕೇಸ್ನ ಮುಗಿಸೋ ಅಂತ ಬೈತಾರೆ SP. ಅದಕ್ಕೆ ಗುರುಮೂರ್ತಿ ಟೆನ್ಷನ್ ಆಗ್ಬಿಟ್ಟು ಲಾಟಿನ ತಗೊಂಡು ಹೋಗಿ ಎಲ್ಲೋ ರಾಜಕ್ಕನು ಅಂತ ಹೊಡಿತಾ ಇದ್ದಾನೆ. ಅನಿಮಲ್ಸ್ನ ಕೂಡ ಈ ತರ ಟ್ರೀಟ್ ಮಾಡಲ್ಲ, ಈ ತರ ಹೊಡೆಯಲ್ಲ, ಆದ್ರೆ ಈ ಟ್ರೈಬ್ಸ್ನ ಆ ಮಟ್ಟಿಗೆ ಹೊಡಿತಾ ಇದ್ದಾರೆ. ಸೆಂಗಣಿ ಪ್ರೆಗ್ನೆಂಟ್ ಲೇಡಿ, ಅವಳಿಗೂ ಬಿಡ್ತಾ ಇಲ್ಲ, ಅವಳನ್ನು ಹಾಕಿ ಹೊಡಿತಾ ಇದ್ದಾನೆ. ಹೊಡೆದು ಅವನಿಗೇನೆ ಸುಸ್ತಾಗೋಯ್ತು. ಹೊರಗಡೆ ಬಂದು, ರಾಜಕ್ಕನ ಅಕ್ಕ ಇಲ್ಲಿ, ಅವಳನ್ನು ಎಳ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಗುರುಮೂರ್ತಿ. ಅದೇ ತರ ಕಾನ್ಸ್ಟೇಬಲ್ಸ್ ಹೋಗಿ ರಾಜಕ್ಕನ ಅವ್ರ ಅಕ್ಕ ಪಚೆಯಮ್ಮ ಅವಳ ಮನೆನ ವಿಚಾರಿಸ್ಕೊಂಡು ಮನೆ ಒಳಗಡೆ ನುಗ್ಗಿ ಪಚೆಯಮ್ಮಗೆ ಹೊಡೆದು, ನಿನ್ನ ತಮ್ಮ ಎಲ್ಲೇ ಅಂತ ಹೊಡೆದು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಮೊಸಕುಟಿ ತಡಿಯೋಕೆ ಓಡಿ ಬರ್ತಾನೆ, ಅವನನ್ನು ಹೊಡೆದು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಮೊಸಕುಟಿ ಅವನ ಮಗು ಹತ್ಕೊಂಡು ಹಿಂದೆನೆ ಓಡಿ ಹೋಗ್ತಾ ಇದೆ. ಈ ಕಡೆ ರಾಜಕ್ಕನು ಏನ್ ನಡೀತಾ ಇದೆ ಅಂತಾನೆ ಅವನಿಗೆ ಗೊತ್ತಿಲ್ಲ. ಪಾಪ ಅವನ ಹೆಂಡತಿ ಮಕ್ಕಳನ್ನ ನೋಡೋಕೆ ಊರಿಗೆ ಬರ್ತಾ ಇದ್ದಾನೆ. ಇಲ್ಲಿ ಸ್ಟೇಷನ್ ಅಲ್ಲಿ ಸೆಂಗಣಿ ಮತ್ತೆ ಇರುಟಪ್ಪನ್ನ ಹೊರಗಡೆ ಕಳಿಸ್ಬಿಟ್ಟು ಹೊಸದಾಗಿ ಹಿಡ್ಕೊಂಡು ಬಂದ ಪಚೆಯಮ್ಮ ಮತ್ತೆ ಮೊಸಕುಟಿನ ಹಾಕೊಂಡು ನಾಯಿಗೆ ಹೊಡೆಯೋ ಹಾಗೆ ಹೊಡಿತಾ ಇದ್ದಾನೆ ಗುರುಮೂರ್ತಿ. ಇವ್ರುಗಳು ನೋವು ತಡ್ಕೊಳ್ಳೋಕೆ ಆಗದೆ ಕಿರ್ಚಾಡ್ತಾ ಇದ್ದಾರೆ. ಈ ಸದ್ದು ಕೇಳಿ ಸೆಂಗಣಿಗೆ ಊಟ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಈ ಕಡೆ ರಾಜಕ್ಕನು ಮಗುವಿಗೆ ಆಟದ ಸಾಮಾನೆಲ್ಲ ತಗೊಂಡು ಖುಷಿಯಾಗಿ ಹೋಗ್ತಾ ಇದ್ದಾನೆ. ಆವಾಗ ಪ್ರೆಸಿಡೆಂಟ್ ಮನೆಯಲ್ಲಿ ಕೆಲಸ ಮಾಡೋನು ರಾಜಕ್ಕನು ನೋಡ್ಬಿಟ್ಟು, ರಾಜಕ್ಕನು ನಿಂತ್ಕೊಳ್ಳೋ ಅಂತ ನಿಲ್ಲಿಸ್ಬೇಕಾದ್ರೆ ರಾಜಕ್ಕನು ನಿಂತ್ಕೋತಾನೆ. ಆದ್ರೆ ಇನ್ನೊಬ್ಬ ಓಡಿ ಬಂದು ರಾಜಕ್ಕನು ತಲೆಗೆ ಹೊಡೆದು, ನನ್ ಮಗನೇ ಅಂತ ಹಿಡಿಯೋಕೆ ನೋಡ್ತಾ ಇದ್ದಾರೆ. ಅಣ್ಣ ಬಿಡಣ, ನಾನ್ ಯಾಕಣ ಕದಿಬೇಕು ಅಂತ ರಾಜಕ್ಕನು ಹೇಳಿದ್ರೆ ಹೊಡಿತಾನೆ ಇದ್ದಾರೆ. ಅದಕ್ಕೆ ಅಲ್ಲಿಂದ ಓಡಿ ಹೋಗೋಕೆ ಟ್ರೈ ಮಾಡ್ತಾನೆ ರಾಜಕ್ಕನು. ಆದರೆ ಅವನನ್ನ ಹಿಡಿದು ಅವನು ಹಾಕಿರೋ ಶರ್ಟ್ನೇ ಬಿಚ್ಚಿ ಅವನ ಕೈಗೆ ಕಟ್ಟಿ ಜಮೀನ್ ಓನರ್ ಮನೆ ಮುಂದೆ ಕೂರಿಸಿದ್ದಾರೆ. ಪೊಲೀಸ್ ಜೀಪು ಬರುತ್ತೆ. ಗುರುಮೂರ್ತಿ ಇಳಿತಾನೆ. ಇವನೇ ಸರ್ ಆ ಕಲ್ಲ, ಹೊಡೆದು ಎಳ್ಕೊಂಡು ಹೋಗಿ ಅಂತ ಜಮೀನ್ ಓನರ್ ಹೇಳ್ತಾನೆ. ಇವನೇನದು, ಏನು ಕಷ್ಟಪಟ್ಟು ದುಡಿದು ಹಣ ಸೇರಿಸಿಟ್ರೆ ಅದನ್ನು ಕದ್ಕೊಂಡು ಹೋಗ್ಬಿಡ್ತೀರಾ, ಪೊಲೀಸ್ ನೋಡ್ಕೊಂಡು ಸುಮ್ಮನೆ ಇದ್ಬಿಡುತ್ತೆ ಅನ್ಕೊಂಡ ನೀನು ಅಂತ ರಾಜಕ್ಕಣ್ಣುಗೆ ಅಲ್ಲೇ ರೋಡಲ್ಲೇ ಹೊಡೆದು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಾಜಕ್ಕಣ್ಣು, ಇಲ್ಲ ಸರ್ ನಾನು ಕದ್ದಿಲ್ಲ ಸರ್, ನಾನು ಇವಾಗ ಜಸ್ಟ್ ಊರಿಗೆ ಬರ್ತಾ ಇದ್ದೀನಿ ಸರ್ ಅಂತ ಹತ್ರ ಬಿಡ್ತಾ ಇಲ್ಲ, ಎಳ್ಕೊಂಡು ಹೋಗ್ತಾ ಇದ್ದಾರೆ. ಸ್ಟೇಷನ್ ಹೊರಗಡೆ ಸೆಂಗಣಿ ಸುಸ್ತಾಗಿ ಕಣ್ಮುಚ್ಕೊಂಡು ಕೂತಿದ್ದಾಳೆ. ಜೀಪು ಒಳಗಡೆ ಬರುತ್ತೆ. ರಾಜಕ್ಕನ್ನು ಜೀಪ್ ಬಿಟ್ಟು ಇಳಿತಾನೆ. ಏನ್ ನಡೀತಾ ಇದೆ ಅಂತಾನೆ ಅವನಿಗೆ ಗೊತ್ತಾಗ್ತಾ ಇಲ್ಲ. ಸೆಂಗಣಿ ಜೀಪ್ ಸದ್ದು ಕೇಳಿ ಕಣ್ಬಿಟ್ರೆ ರಾಜಕ್ಕನ್ನು, ಮಾಮಾ ಸೆಂಗಣಿ ನಾನೇನು ಕದ್ದಿಲ್ಲ ಸೆಂಗಣಿ ಅಂತ ಅಳ್ಬೇಕಾದ್ರೆ ಹಾಗೆ ರಾಜಕ್ಕಣ್ಣನ ಸ್ಟೇಷನ್ ಒಳಗಡೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್. ಸೆಂಗಣಿ ಓಡಿ ಹೋಗಿ ಕಾಲಿಗೆ ಬಿದ್ದು ಬಿಟ್ಬಿಡಿ ಸಾರ್ ಅಂತ ಕೇಳ್ಕೊತಾ ಇದ್ದಾಳೆ. ಅದಕ್ಕೆ ಗುರುಮೂರ್ತಿ ಸೆಂಗಣಿಗೆ ಒದ್ಬಿಟ್ಟು ಒಳಗಡೆ ಹೋಗ್ತಾನೆ. ಆವಾಗ ಒಬ್ಬ ಕಾನ್ಸ್ಟೇಬಲ್ ಒಳ್ಳೆಯವರು ಅನ್ಸುತ್ತೆ. ಹೇ ಯಾಕಮ್ಮ ಮತ್ತೆ ಒಳಗಡೆ ಬಂದು ಓಡಿಸ್ಕೋಬೇಕಾ, ಹೋಗು, ನಾಳೆ ಬರ್ಬೇಕಾದ್ರೆ ತಿನ್ನೋಕೆ ಏನಾದ್ರೂ ಮಾಡಿ ತಗೊಂಡ್ ಬಂದು ನಿನ್ನ ಗಂಡನಿಗೆ ಕೊಡು ಅಂತ ಕಳಿಸ್ತಾರೆ. ಮಾಮಾ ಅಂತ ಅಳ್ತಾ ಇದ್ದಾಳೆ ಸೆಂಗಣಿ. ಇಲ್ಲಿಗೆ ಫಸ್ಟ್ ಪಾರ್ಟ್ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಮುಂದೆ ಏನಾಗುತ್ತೆ ಅನ್ನೋದನ್ನ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಸೊ
ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.